ಶ್ರೀಧರ ವಾರಾಣಸಿ. ಇಂದಿನ ಪ್ರಯೋಗದ ಶೀರ್ಷಿಕೆಯ ಹೆಸರು ಮಾಯಾವಿ ಬಣ್ಣ. ಅರೆ, ಬಣ್ಣ ಮಾಯ ಆಗುತ್ತಲ್ಲ, ಈ ಆಶ್ಚರ್ಯವನ್ನು ಇಟ್ಕೊಂಡವರಿಗೆ ಉತ್ತರ ತೋರಿಸ್ತೀವಿ ಈ ಪ್ರಯೋಗದ ಮೂಲಕ. ಈ ಪ್ರಯೋಗಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ ನೀರು, ಒಂದು ಪಾರದರ್ಶಕ ಜಾಡಿ ಅಂದರೆ ಟ್ರಾನ್ಸ್ಪರೆಂಟ್ ಬಾಟಲ್, ಆಮೇಲೆ ಆಹಾರಕ್ಕೆ ಬಳಸೋ ಬಣ್ಣ ಹಾಗೂ ಬ್ಲೀಚ್, ಹಾಗೂ ಒಂದು ಚಮಚ ದ್ರಾವಣವನ್ನು ಬೆರೆಸೋದಕ್ಕೆ. ಈಗ ದ್ರಾವಣವನ್ನು ತಯಾರಿಸೋಕ್ಕಾಗಿ ನೀರು ಹಾಕ್ಕೋಬೇಕು ಜಾಡಿಗೆ. ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು 2-3 ಹನಿಗಳಷ್ಟು ಬಣ್ಣ ಹಾಕಿ ಸರಿಯಾಗಿ ಒಂದು ಸರಿ ಬೆರೆಸೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಬ್ಲೀಚನ್ನು ಸೇರಿಸೋಣ. ಈಗ ನೋಡ್ಬೋದು, ಮೊದಲಿನಷ್ಟು ಕೇಸರಿ ಇಲ್ಲ, ಸ್ವಲ್ಪ ಬಣ್ಣ ಗಾಢತೆ ಕಳೆದುಕೊಂಡಿದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಬ್ಲೀಚನ್ನು ಸೇರಿಸೋಣ. ನೋಡ್ಬೋದು, ಬಣ್ಣ ಪೂರ್ಣ ಮಾಯ ಹೋಗ್ಬಿಟ್ಟಿದೆ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ಬ್ಲೀಚ್ನಲ್ಲಿ ಉತ್ಕರ್ಷಕ ಅಂತ ಇರುತ್ತೆ, ಅಂದರೆ ಆಕ್ಸಿಡೈಸರ್ ಅಂತ ಇರುತ್ತೆ. ಈ ಉತ್ಕರ್ಷಕ ಆಹಾರದ ಬಣ್ಣದಲ್ಲಿರೋ ವರ್ಣದ್ರವ್ಯಗಳ ಜೊತೆ ಪ್ರತಿಕ್ರಿಯೆ ಮಾಡುತ್ತೆ. ಈ ಪ್ರತಿಕ್ರಿಯೆಯಿಂದ ವರ್ಣದ್ರವ್ಯಗಳ ಏನು ಆಕಾರ ಇರುತ್ತಲ್ಲ, ಅದು ಆಕಾರ ಬದಲಾಗುತ್ತೆ. ಅವು ವರ್ಣದ್ರವ್ಯಗಳು ನೀರಲ್ಲಿದ್ದರೂ ಕೂಡ ಆಕಾರ ಬದಲಾಗುತ್ತೆ. ಹೀಗಾಗಿ ಮೊದಲಿನಷ್ಟು ಚೆನ್ನಾಗಿ ಬೆಳಕು ಹೀರ್ಕೊಳ್ಳೋಕ್ಕಾಗಲ್ಲ. ಈ ಥರ ಪ್ರಯೋಗಗಳು ವಿಜ್ಞಾನದಲ್ಲಿ ನಡೀತಾ ಇರ್ತವೆ, ಬೇರೆ ಬೇರೆ ರೀತಿಯಲ್ಲಿ ಸ್ವಾರಸ್ಯಕರವಾಗಿರ್ತವೆ. ನಾವು ಅದನ್ನು ಆಸ್ವಾದಿಸ್ತಾ ಇರೋಣ. ಧನ್ಯವಾದಗಳು.